ನಮಸ್ಕಾರ ವೀಕ್ಷಕರೇ, ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವೃದ್ಧಾಪ್ಯ ಪಿಂಚಣಿ, ವಿಧವಾ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿಯನ್ನು ಪಡೆಯುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಏಕೆಂದರೆ ಸರ್ಕಾರದಿಂದ 7 ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಭರ್ಜರಿ ಗುಡ್ ನ್ಯೂಸ್ಗಳು ನೀಡಿದೆ. ಇತ್ತೀಚೆಗೆ ಕುಟುಂಬ ತಂತ್ರಾಂಶ ಅಂದರೆ ಕುಟುಂಬ ಸಾಫ್ಟ್ವೇರ್ ಮತ್ತು ಆದಾಯ ಮಿತಿಯ ನಿಯಮಗಳಿಂದಾಗಿ ಸುಮಾರು 17 ರಿಂದ 18 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿ ಹಣ ಏಕಾಏಕಿ ಸ್ಥಗಿತಗೊಂಡಿತ್ತು. ಇದರ ಬೆನ್ನಲ್ಲೇ ನಿಮಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ ಸರ್ಕಾರದಿಂದ. ಇವೆಲ್ಲವೂ ಕೂಡ ಈಗ ತಾನೇ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನಮಸ್ಕಾರ ವೀಕ್ಷಕರೇ, ನೀವೇನಾದರೂ ಹಿರಿಯ ನಾಗರಿಕರ ಪಿಂಚಣಿಯನ್ನ ಪಡಿತಾ ಇದ್ರೆ, ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ರೆ ಮತ್ತು ವಿಧವಾ ವೇತನ ಪಿಂಚಣಿಯನ್ನ ಪಡಿತಾ ಇದ್ರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಅದಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ನೀವು ಕೂಡ ಪಿಂಚಣಿದಾರರಾಗಿದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ 7 ಗುಡ್ ನ್ಯೂಸ್ ಅನ್ನ ಒಂದಾದ್ಮೇಲೆ ಒಂದೊಂದು ನಿಮಗೆ ತಿಳಿಸ್ತಾ ಹೋಗ್ತಾನೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಪಿಂಚಣಿದಾರರಿಗೆ ಬಂದಿರುವಂತಹ ಅಂತಂದ್ರೆ ಇಲ್ಲಿ ಹಿರಿಯರಿಗೆ, ತಾಯಂದಿರಿಗೆ ಮತ್ತು ಇಲ್ಲಿ ಅಂಗವಿಕಲರಿಗೆ ಎಲ್ಲರಿಗೂ ಸೇರಿದಂತೆ ಇಲ್ಲಿ 7 ಭರ್ಜರಿ ಬಂಪರ್ ಅಪ್ಡೇಟ್ಗಳು ಬಂದಿದ್ದಾವೆ. ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾನೆ, ಬನ್ನಿ. ನೋಡಿ, ಪಿಂಚಣಿದಾರರ ವಾರ್ಷಿಕ ಆದಾಯ ಮಿತಿಯನ್ನ, ಅದರ ಜೊತೆಗೆ ಇಲ್ಲಿ ಸರ್ಕಾರದಿಂದ ನಿಮ್ಮ ಅಕೌಂಟ್ಗೆ ಹಣ ಹಾಕುವುದರ ಅಷ್ಟೇ ಅಲ್ಲದೆ ಹೆಚ್ಚಿಗೆ ಬಗ್ಗೆನೂ ಕೂಡ ಮತ್ತು ಇಲ್ಲಿ ನಿಮಗಷ್ಟೇ ಅಲ್ಲದೆ ನಿಮ್ಮ ಕುಟುಂಬದವರೆಗೂ ಕೂಡ ಇಲ್ಲಿ ಹೊಸದಾಗಿ ಅಪ್ಡೇಟ್ಗಳು ಬಂದಿರುವಂತದ್ದು ಎಲ್ಲವನ್ನು ಕೂಡ ಇವಾಗ ತಿಳಿಸ್ತಾ ಹೋಗ್ತಾನೆ, ಬನ್ನಿ. ನೋಡಿ, ಮೊದಲನೆಯ ಒಂದು ಗುಡ್ ನ್ಯೂಸ್ ಇದಾಗಿರುತ್ತೆ. ನೋಡಿ, ಇದು ಮೊದಲನೇ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಇಲ್ಲಿ ಸರ್ಕಾರದಿಂದ ಇದು ಮೊದಲನೆಯ ಮತ್ತು ಅತ್ಯಂತ ದೊಡ್ಡ ಗುಡ್ ನ್ಯೂಸ್ ಇಂದ ಶುರು ಮಾಡೋಣ. ಗುಡ್ ನ್ಯೂಸ್ 1, ಕುಟುಂಬದ ವಾರ್ಷಿಕ ಆದಾಯ ಮಿತಿ 1.2 ಲಕ್ಷಕ್ಕೆ ಏರಿಕೆ. ಬಂಧುಗಳೇ, ಇದುವರೆಗೂ ಕರ್ನಾಟಕದಲ್ಲಿ ಯಾವುದೇ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯಬೇಕಾದರೆ ಕುಟುಂಬದ ವಾರ್ಷಿಕ ಆದಾಯ 32,000 ರೂಪಾಯಿ ಇರಬೇಕಿತ್ತು. ಅಂದ್ರೆ ತಿಂಗಳಿಗೆ ಕೇವಲ 2,600 ರೂಪಾಯಿ ಆದಾಯ ಇರಬೇಕಿತ್ತು. ಇಂದಿನ ದಿನಗಳಲ್ಲಿ ತಿಂಗಳಿಗೆ 2,600 ರೂಪಾಯಿಯಲ್ಲಿ ಜೀವನ ನಡೆಸಲು ಸಾಧ್ಯವೇ ಇಲ್ವಾ ಅಲ್ವಾ? ಹಾಗಾಗಿ ಈ ಹಳೆಯ ನಿಯಮದಿಂದ ಲಕ್ಷಾಂತರ ಬಡ ಕುಟುಂಬಗಳ ಪಿಂಚಣಿಯಿಂದ ವಂಚಿತರಾಗಿದ್ದರು. ಆದರೆ ಈಗ ರಾಜ್ಯ ಸರ್ಕಾರವು ದೊಡ್ಡ ರಿಲೀಫ್ ನೀಡಿದ್ದು ವಾರ್ಷಿಕ ಆದಾಯ ಮಿತಿಯನ್ನ 32,000 ರೂಪಾಯಿದಿಂದ ಬರೋಬ್ಬರಿ 1,20,000 ರೂಪಾಯಿಗೆ ಹೆಚ್ಚಿಸಿ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಇದರ ಅರ್ಥವೇನು ಗೊತ್ತಾ? ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿ ಒಳಗಿದ್ದರೆ ನಿಮಗೂ ಕೂಡ ಪಿಂಚಣಿ ಸಿಗಲಿದೆ. ಈ ಒಂದೇ ನಿರ್ಧಾರದಿಂದ ರಾಜ್ಯದ 20 ಲಕ್ಷಕ್ಕೂ ಹೆಚ್ಚು ಜನರಿಗೆ ಅನುಕೂಲವಾಗಲಿದೆ. ವೀಕ್ಷಕರೇ, ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಎರಡನೆಯ ಗುಡ್ ನ್ಯೂಸ್ ತಿಳಿಸ್ತಾನೆ. ನೋಡಿ, ಈ ಒಂದನೆಯ ಒಂದು ಗುಡ್ ನ್ಯೂಸ್ ಏನಿದೆ ಇದು ನಮ್ಮ ಒಂದು ರಾಜ್ಯ ಸರ್ಕಾರದ ಇತಿಹಾಸದಲ್ಲಿ ಇದು ಮೊದಲನೆಯ ಬಾರಿಗೆ ಮಾಡಿರುವಂತಹ ಒಂದು ಗುಡ್ ನ್ಯೂಸ್. ಇವಾಗ ಎರಡನೆಯ ಗುಡ್ ನ್ಯೂಸ್ ನೋಡಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಸ್ಥಗಿತಗೊಂಡಿದ್ದ 17+ ಲಕ್ಷ ಪಿಂಚಣಿದಾರರಿಗೆ ಸಿಹಿ ಸುದ್ದಿ. ಹೌದು, ನೋಡಿ, ಈಗ ಎರಡನೆಯ ಪ್ರಮುಖ ಗುಡ್ ನ್ಯೂಸ್ ನೋಡೋಣ. ನೋಡಿ, ಗುಡ್ ನ್ಯೂಸ್ 2, ಹೋಲ್ಡ್ನಲ್ಲಿದ್ದ 17 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿ ಪುನರಾರಂಭ. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯ ಸರ್ಕಾರವು ಕುಟುಂಬ ತಂತ್ರಾಂಶದ ಮೂಲಕ ಫಲಾನುಭವಿಗಳ ಮಾಹಿತಿ ಪರಿಶೀಲನೆ ನಡೆಸಿತ್ತು. ಈ ವೇಳೆ ಸುಮಾರು 23 ಲಕ್ಷ ಜನರ ಖಾತೆಗಳು ಅನುಮಾನಾಸ್ಪದ ಎಂದು ಕುಟುಂಬ ಅಂತಂದರೆ ಇವಾಗ ಏನಾದರೂ ನಿಮ್ಮ ಕುಟುಂಬದಲ್ಲಿ ರೇಷನ್ ಕಾರ್ಡು ಇರೋದಿಲ್ಲ ಅಂದರೆ ಜಾಬ್ ಮಾಡ್ತಾ ಇರ್ತಾರೆ, ಸೊ ಇವ್ರಿಗೆಲ್ಲರಿಗೂ ಕೂಡ ಅಂದರೆ ನೀವು GSTಯನ್ನು ಪೇ ಮಾಡ್ತಾ ಇರ್ತಾರೆ, ಇವ್ರಿಗೆಲ್ಲರಿಗೂ ಕೂಡ ಪಿಂಚಣಿ ಹೋಗ್ತಾ ಇತ್ತು ಎನ್ನುವ ಕಾರಣಕ್ಕೆ ಇಲ್ಲಿ ಅನುಮಾನಾಸ್ಪದವೆಂದು ಕಂಡು ಬಂದಿದ್ದವು. ನಂತರ ವಿಲೇಜ್ ಆಫೀಸರ್ ಅಂತಂದರೆ ಗ್ರಾಮ ಆಡಳಿತ ಅಧಿಕಾರಿಗಳು ಸಂಯೋಜನೆ ಆ್ಯಪ್ ಮೂಲಕ ಮನೆ ಮನೆಗೆ ಬಂದು ಪರಿಶೀಲನೆ ನಡೆಸಿದಾಗ 17 ಲಕ್ಷಕ್ಕೂ ಹೆಚ್ಚು ಜನರ ಆದಾಯ ಮಿತಿ 32,000 ರೂಪಾಯಿಗಿಂತ ಹೆಚ್ಚಿದೆ ಎಂದು ಪಿಂಚಣಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು. ಆದರೆ ಈಗ ಸರ್ಕಾರ ಆದಾಯ ಮಿತಿಯನ್ನು 1.2 ಲಕ್ಷಕ್ಕೆ ಏರಿಸಿರುವುದರಿಂದ ಈ 17 ಲಕ್ಷಕ್ಕೂ ಹೆಚ್ಚು ಅರ್ಹ ವಯೋವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರು ಸ್ಥಗಿತಗೊಂಡಿದ್ದ ಪಿಂಚಣಿ ಹಣ ಮತ್ತೆ ಬಿಡುಗಡೆಯಾಗಲಿದೆ. ನೀವು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ದಾಖಲಾತಿಗಳು ಸರಿಯಾಗಿದ್ದರೆ ನಿಮ್ಮ ಪಿಂಚಣಿ ಹಣ ಖಾತೆಗೆ ಜಮೆಯಾಗಲಿದೆ. ನೋಡಿ, ಇನ್ನು ಇದು ಎರಡನೆಯ ಒಂದು ಗುಡ್ ನ್ಯೂಸು. ದಯವಿಟ್ಟು ಇದನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ. ಇವಾಗ ಮೂರನೆಯ ಒಂದು ಟಾಪ್ ಗುಡ್ ನ್ಯೂಸ್ ಇದಾಗಿರುತ್ತೆ. ನೋಡಿ, ಪ್ರಸ್ತುತ ಲಭ್ಯವಿರುವ ಪಿಂಚಣಿ ಯೋಜನೆಗಳ ಮತ್ತು ಮಾಸಿಕ ಮೊತ್ತ ಅಂದರೆ ತಿಂಗಳಿಗೆ ಇಲ್ಲಿ ನಿಮಗೆ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ನೋಡಿ, ಇನ್ನು ಮೂರನೆಯ ಗುಡ್ ನ್ಯೂಸ್ ಮತ್ತು ಸ್ಪಷ್ಟ ಮಾಹಿತಿ ಪ್ರಸ್ತುತ ಯಾವ್ಯಾವ ಯೋಜನೆಗಳಿಗೆ ನಿಮಗೆ ಇವಾಗ ಏನು ಹಣ ಸಿಗ್ತಾ ಇದಲ್ಲ. ಬನ್ನಿ ಇವಾಗ ಗುಡ್ ನ್ಯೂಸ್ 3 ಮಾಸಿಕ ಪಿಂಚಣಿ ವಿವರಗಳನ್ನು ತಿಳಿಸ್ತಾನೆ. ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ. ನೋಡಿ, ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ 60 ವರ್ಷ ಮೇಲ್ಪಟ್ಟ ಬಡತನ ರೇಖೆಗಿಂತ ಕೆಳಗೆ ಇರುವ ಅಂದರೆ BPL ಹಿರಿಯ ನಾಗರಿಕರಿಗೆ ಮಾಸಿಕ 1,000 ರೂಪಾಯಿಂದ 1,200 ರೂಪಾಯಿವರೆಗೆ ಪಿಂಚಣಿ ಹಣ ನೀಡಲಾಗುತ್ತಿದೆ. ಎರಡನೆಯದಾಗಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ
ನಿರ್ಗತಿಕ ವಿಧವೆಯರಿಗೆ ಮಾಸಿಕ 800 ರೂಪಾಯಿ ನೀಡಲಾಗುತ್ತದೆ. ಮತ್ತು ಇಲ್ಲಿ ಮತ್ತೊಂದು ಪ್ರಮುಖ ವಿಷಯ ನೆನಪಿಡಿ, ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಯರಿಗೆ ಸರ್ಕಾರದಿಂದ ಮಾಸಿಕ 2000 ರೂಪಾಯಿ ಪಿಂಚಣಿ ನಿಗದಿಪಡಿಸಲಾಗಿದೆ. ಮತ್ತು ಮೂರನೆಯದಾಗಿ ಅಂಗವಿಕಲರ ಪಿಂಚಣಿ, ಹೌದು ಡಿಸಬಿಲಿಟಿ ಪೆನ್ಷನ್, 40% ರಿಂದ 75% ವರೆಗೆ ಅಂಗವಿಕಲತೆ ಹೊಂದಿರುವವರಿಗೆ ಮಾಸಿಕ 800 ರೂಪಾಯಿ ಮತ್ತು 75%ಗಿಂತ ಹೆಚ್ಚಿನ ತೀವ್ರ ಅಂಗವೈಕಲ್ಯ ಹೊಂದಿರುವ ಸಹೋದರ ಸಹೋದರಿಯರಿಗೆ ಮಾಸಿಕ 1200 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ಇವತ್ತಿನ ಒಂದು ಮಾಹಿತಿಯ ಪ್ರಕಾರ ನೋಡಿ, ಇವಾಗ 4ನೆಯ ಒಂದು ಗುಡ್ ನ್ಯೂಸ್ಗೆ ಹೋಗ್ತಾನೆ. ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಇದು ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ, ಪೂರ್ತಿಯಾಗಿ ನೋಡ್ತಾ ಹೋಗಿ. ನೋಡಿ, ಈ ಒಂದು 4ನೆಯ ಗುಡ್ ನ್ಯೂಸು ಬ್ಯಾಂಕ್ ಖಾತೆಗೆ ನೇರ ಹಣ ಟ್ರಾನ್ಸ್ಫರ್ ಆಗುತ್ತಿರುವಂಥದ್ದು. ಹೌದು, ಈಗ 4ನೆಯ ಮಹತ್ವದ ಬದಲಾವಣೆಗೆ ಬರ್ತಾ ಇರಬಹುದು. ನೋಡಿ, ಗುಡ್ ನ್ಯೂಸ್ ಇದಾಗಿರುತ್ತೆ. 4 ಮಧ್ಯವರ್ತಿಗಳಿಲ್ಲದೆ ನೇರ ಹಣ ವರ್ಗಾವಣೆ. ಹೌದು ವೀಕ್ಷಕರೇ, ಈ ಒಂದು ಸೌಲಭ್ಯ ಹಿಂದೆನೂ ಕೂಡ ಇತ್ತು, ಆದರೆ ಇವಾಗ ಇನ್ನೂ ಕೂಡ ಇದನ್ನು ಸಬಲೀಕರಿಸಲಾಗಿದೆ. ಬಂಧುಗಳೇ, ಹಿಂದೆಲ್ಲ ಪಿಂಚಣಿ ಹಣ ಪಡೆಯಲು ಮಧ್ಯವರ್ತಿಗಳಿಗೆ ಲಂಚ ಕೊಡಬೇಕಿತ್ತು ಅಥವಾ ಆಫೀಸರ್ಗಳಿಗೆ ಅಲೆದಾಡಬೇಕಿತ್ತು. ಆದರೆ ಈಗ ರಾಜ್ಯ ಸರ್ಕಾರವು ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಜಮೆ ಮಾಡುತ್ತಿದೆ. ಯಾರಾದರೂ ನಿಮಗೆ ನಾವು ಪಿಂಚಣಿ ಕೊಡಿಸ್ತೀವಿ, ನಮಗೆ ಇಷ್ಟು ಹಣ ಕೊಡಿ ಅಂತ ಕೇಳಿದರೆ ದಯವಿಟ್ಟು 1 ರೂಪಾಯಿ ಕೂಡ ಕೊಡಬೇಡಿ. ಸರ್ಕಾರದಿಂದ ಬರುವ ಪ್ರತಿಯೊಂದು ಪೈಸೆ ಕೂಡ ನೇರವಾಗಿ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ. ಇವಾಗ ಇದು 4ನೆಯ ಒಂದು ಸುದ್ದಿ ಆಗಿತ್ತು. ಇವಾಗ 5ನೆಯ ಒಂದು ಗುಡ್ ನ್ಯೂಸ್ ಅನ್ನು ತಿಳಿಸ್ತೇನೆ. ನೋಡಿ, 5ನೆಯ ಅತ್ಯಂತ ಪ್ರಮುಖ ಅಪ್ಡೇಟ್ ಇದಾಗಿರುತ್ತೆ. ನಿಮ್ಮ ಪಿಂಚಣಿ ನಿಲ್ಲಬಾರದು ಎಂದರೆ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಹೌದು ವೀಕ್ಷಕರೇ, ಇದು ಗುಡ್ ನ್ಯೂಸ್ ನಂಬರ್ 5. ನೋಡಿ, ಆಧಾರ್ ಸೀಡಿಂಗ್ ಮತ್ತು KYC ಪ್ರಕ್ರಿಯೆ ಸರಳೀಕರಣ ಇದನ್ನು ಸರಳಗೊಳಿಸಲಾಗಿದೆ. ನೋಡಿ, ಯಾರ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅಂದರೆ ಆಧಾರ್ ಸೀಡಿಂಗ್ ಮತ್ತು KYC ಸಂಪೂರ್ಣಗೊಂಡಿದೆಯೋ ಅಂತಹ ಖಾತೆಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಪಿಂಚಣಿ ಹಣ ಜಮೆಯಾಗುತ್ತಿದೆ. ಒಂದು ವೇಳೆ ನಿಮ್ಮ ಪಿಂಚಣಿ ಹಣ ಬರುತ್ತಿಲ್ಲ ಎಂದರೆ ತಕ್ಷಣ ನಿಮ್ಮ ಬ್ಯಾಂಕಿಗೆ ಹೋಗಿ ನನ್ನ ಖಾತೆಗೆ NPCI ಮತ್ತು ಆಧಾರ್ ಸೀಡಿಂಗ್ ಮಾಡಿ ಎಂದು ತಿಳಿಸಿ. ಮತ್ತು ಬ್ಯಾಂಕ್ ಆಧಾರ್ ಸೀಡಿಂಗ್ ಆದ ತಕ್ಷಣ ನಿಮ್ಮ ಪಿಂಚಣಿ ಹಣ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗೆ ಬಂದು ಬೀಳುತ್ತದೆ. ಮತ್ತು ಇನ್ನು 6ನೆಯ ಗುಡ್ ನ್ಯೂಸ್, ಜಿಲ್ಲಾವಾರು ಮತ್ತು ಹಂತ ಹಂತವಾಗಿ ಹಣ ಬಿಡುಗಡೆ. ಹೌದು ವೀಕ್ಷಕರೇ, ನೋಡಿ ಯಾವ ಜಿಲ್ಲೆಗಳು ಅಂತಲೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಅದಕ್ಕೆ ಹೇಳೋದು, ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋಗೆ ತಪ್ಪದೆ ಒಂದು ಲೈಕನ್ನು ನೀಡಿ. ನೋಡಿ, ಇದೊಂದು 6ನೆಯ ಗುಡ್ ನ್ಯೂಸು. ಹಣ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತಿದೆ. ನೋಡಿ, ಗುಡ್ ನ್ಯೂಸ್ ನಂಬರ್ 6, ಜಿಲ್ಲಾವಾರು ಹಂತ ಹಂತವಾಗಿ ಹಣ ಜಮಾ. ಹೌದು ಬಂಧುಗಳೇ, ಪಿಂಚಣಿ ಹಣದ ಜಮಾ ಪ್ರಕ್ರಿಯೆ ಜಿಲ್ಲಾವಾರು ಹಂತ ಹಂತವಾಗಿ ನಡೆಯುತ್ತಿದೆ. ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಮೈಸೂರು, ಹಾಸನ, ದಕ್ಷಿಣ ಕನ್ನಡ, ಬಾಗಲಕೋಟೆ, ಕಲಬುರಗಿ, ಮಂಡ್ಯ, ವಿಜಯಪುರ ಹಾಗೂ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಆಧಾರ್ ಲಿಂಕ್ ಮತ್ತು ವೆರಿಫಿಕೇಷನ್ ಪೂರ್ಣಗೊಂಡ ಫಲಾನುಭವಿಗಳಿಗೆ ನಿಯಮಿತವಾಗಿ ಜಮಾ ಪ್ರಕ್ರಿಯೆ ಸಾಗುತ್ತಿದೆ. ಒಂದು ವೇಳೆ ನಿಮ್ಮ ಜಿಲ್ಲೆಯಲ್ಲಿ ಬ್ಯಾಂಕ್ ಖಾತೆ ಅಥವಾ ಆಧಾರ್ ಲಿಂಕ್ ಸಮಸ್ಯೆಯಿಂದ ಹಣ ಬಂದಿಲ್ಲವೆಂದರೆ ತಾಲೂಕು ಕಚೇರಿಯಲ್ಲಿ ಪರಿಶೀಲನೆ ನಂತರ ಬಾಕಿ ಇರುವಂತಹ ಎಲ್ಲ ತಿಂಗಳ ಹಣವನ್ನು ಒಟ್ಟಿಗೆ ಅಂದರೆ ಬ್ಯಾಕೇಜಸ್ ಅರಿಯರ್ಸ್ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ. ಮತ್ತು ಈ ಒಂದು ಕೊನೆಯ ಗುಡ್ ನ್ಯೂಸ್ ಅನ್ನು ಕೇಳಿ. ನೋಡಿ, ಇದೊಂದು 7ನೆಯ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಮನೆ ಕುಳಿತೆ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡುವಂತಹ ಒಂದು ಹೊಸ ಅಪ್ಡೇಟ್ ವರದಿಯಾಗಿದೆ. ಹೌದು ವೀಕ್ಷಕರೇ, ನೋಡಿ, ಇದು ಗುಡ್ ನ್ಯೂಸ್ ನಂಬರ್ 7. ಮೊಬೈಲ್ನಲ್ಲಿನೇ ಅತ್ಯಂತ ವೇಗವಾಗಿ ಸ್ಟೇಟಸ್ ಚೆಕ್ ಮತ್ತು ಹೊಸ ಅರ್ಜಿ ಸಲ್ಲಿಕೆ. ನೋಡಿ, ನಿಮ್ಮ ಪಿಂಚಣಿ ಪ್ರಸ್ತುತ ಯಾವ ಸ್ಥಿತಿಯಲ್ಲಿದೆ, ಆಕ್ಟಿವ್ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ನೀವು ಎಲ್ಲೂ ಕೂಡ ಅಲೆಯಬೇಕಾಗಿಲ್ಲ. ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ? ನಿಮ್ಮ ಮೊಬೈಲ್ನಲ್ಲಿ ಕಂದಾಯ ಇಲಾಖೆ SSRP ಪೋರ್ಟಲ್ನಲ್ಲಿ ಅಂದರೆ ssrp.karnataka.gov.in ಗೆ ಭೇಟಿ ನೀಡಿ. ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಪಿಂಚಣಿ ಮಂಜೂರಾತಿ ಸಂಖ್ಯೆ ನಮೂದಿಸಿ ನಿಮ್ಮ ಪೆನ್ಷನ್ ಸ್ಟೇಟಸ್ ಮತ್ತು ಹಣ ಜಮೆಯಾದ ವಿವರವನ್ನು ಉಚಿತವಾಗಿ ಪರಿಶೀಲಿಸಿ. 2ನೆಯದಾಗಿ ಹೊಸದಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತಂದರೆ, ಇದುವರೆಗೂ ಪಿಂಚಣಿ ಸಿಗದವರು ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಸೇವಾ ಕೇಂದ್ರಗಳಲ್ಲಿ ಅಂದರೆ ಸೇವಾಸಿಂಧು.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು. ನೋಡಿ, ಈಗ ಅಗತ್ಯ ದಾಖಲಾತಿಗಳು ಆಧಾರ್ ಕಾರ್ಡ್ ಬೇಕಾಗುತ್ತೆ, BPL ಪಡಿತರ ಚೀಟಿ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಆದಾಯ ಮಿತಿ 1.2 ಲಕ್ಷಕ್ಕೆ ಏರಿಕೆಯಾಗಿರುವುದರಿಂದ ಈಗ ಹೊಸದಾಗಿ ಲಕ್ಷಾಂತರ ಜನ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ತಕ್ಷಣವೇ ಈ ಅವಕಾಶವನ್ನು ಬಳಸಿಕೊಳ್ಳಿ. ನೋಡಿದ್ರಲ್ಲ ಬಂಧುಗಳೇ, ಕರ್ನಾಟಕ ಸರ್ಕಾರದ ಈ 7 ಪ್ರಮುಖ ನಿರ್ಧಾರಗಳಿಂದ ರಾಜ್ಯದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಭಾರಿ ಅನುಕೂಲವಾಗಲಿದೆ. ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಾಗಲಿ ಹಿರಿಯರು, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು, ಅಂಗವಿಕಲರಿದ್ದರೆ ತಕ್ಷಣವೇ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ವಿಷಯ ತಿಳಿಸಿ. ನಮಗೆ ಪಿಂಚಣಿ ಹಣ ನಿಯಮಿತವಾಗಿ ಬರುತ್ತಿದೆಯೇ ಅಥವಾ ಸ್ಥಗಿತಗೊಂಡಿದೆಯೇ? ನಿಮ್ಮ ಜಿಲ್ಲೆಯ ಹೆಸರನ್ನು ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ದಿನನಿತ್ಯ ಸರ್ಕಾರಿ ಯೋಜನೆಗಳು ಮತ್ತು ಪೆನ್ಷನ್ ಅಪ್ಡೇಟ್ ಹಾಗೂ ರೈತರ ಅಪ್ಡೇಟ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಟೆಕ್ ಬೀರೇಶ್. ಮತ್ತು ಪ್ರಮುಖ ಮಾಹಿತಿಗಾಗಿ ನಮ್ಮ ಚಾನಲನ್ನು ಹಿಂದೆ ಶೇರ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಧನ್ಯವಾದಗಳು. ನೋಡ್ತಾ ಇರಿ ಬಿಟೆಕ್ ಬೀರೇಶ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಧನ್ಯವಾದಗಳು. ಮತ್ತು ಕೊನೆಯದಾಗಿ ಇನ್ನೊಂದು ಮಾತು ಹೇಳೋದು ಮರೆತೆ, ನೋಡಿ, ಪಿಂಚಣಿದಾರರು ಯಾರ್ಯಾರು ನೋಡ್ತಾ ಇದ್ದೀರಾ, ಸ್ಪೆಷಲ್ ಆಗಿ ಹಿರಿಯ ನಾಗರಿಕರಾಗಲಿ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಾಗಲಿ, ಅದೇ ರೀತಿ ಅಂಗವಿಕಲರಾಗಲಿ, ನೋಡಿ, ನಿಮಗೆ ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ಯೋಜನೆಗಳಿದ್ದಾವೆ. ಎಲ್ಲದರ ಬಗ್ಗೆಯೂ ಕೂಡ ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ತಾನೆ. ನೀವು ನೋಡಬಹುದು, ಹಿಂದಿನ ವೀಡಿಯೋಸ್ಗಳಲ್ಲೂ ಕೂಡ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಮಾತ್ರ ಕೊಡ್ತಾ ಬಂದಿದ್ದಾವೆ. ಅದೇ ರೀತಿ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದಾವೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೊಸದಾಗಿ ಸೌಲಭ್ಯಗಳು ಬಂದಿದ್ದಾವೆ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾವೆ. ಅವೇನು ಎಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ಓಕೆ, ವಿಡಿಯೋನ ಕೊನೆವರೆಗೂ ಯಾರ್ಯಾರು ನೋಡಿದ್ರು ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಭೇಟಿ ಹೋಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.